ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಈ ಸುದ್ದಿ ಹೇಗೆ ಹೇಳಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ನನಗೂ ಒಂದು ಕ್ಷಣ ಒಂಥರ ಹೃದಯ ನಿಂತೋಗುತ್ತೆ ಅಂತಾರಲ್ಲ, ಆ ರೀತಿ ಫೀಲ್ ಆಗಿದ್ದಂತೂ 100% ನಿಜ. ನಟ ಯಶ್ ಅಭಿಮಾನಿಯಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ಬರುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆದರೆ ಅಧಿಕೃತ ಪ್ರಕಟಣೆ KVN ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸಿಂದ ಹೊರಬಿದ್ದಿದೆ. ತರಣ್ ಆದರ್ಶ್ ಅಂತ ಫೇಮಸ್ ಸಿನಿಮಾ ರಿಪೋರ್ಟರ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಾಕ್ಕೊಂಡಿರೋ ಪ್ರಕಾರ ಜೂನ್ 4ಕ್ಕೆ ಸಿನಿಮಾ ಬರುತ್ತೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಕೂಡ ಎಕ್ಸಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದಾರೆ. ಬಟ್ ಇದು ಒಂದು ಎಷ್ಟು ಬೇಜಾರಿನ ಸಂಗತಿ ಅಂತಂದರೆ, ನಾನು ಬರೀ ರೇಡಿಯೋದಲ್ಲಿ ಕೇಳ್ದಂಗೆ ಆಗುತ್ತೆ. ಆಡಿಯೋ ಬಂದಾಗ ಹೇಳಿದ್ದೆ, ವಿಡಿಯೋ ಬಿಟ್ಟಿಲ್ಲ ಅಂದರೆ ಇನ್ನೂ ಏನೋ ಸರಿಯಾಗಿ ಪ್ರಿಪ್ರೇಷನ್ಸ್ ಆಗಿಲ್ಲ ಅಂತ. ಈಗ ಕೊಟ್ಟಿರೋ ಪ್ರಕಟಣೆ ಪ್ರಕಾರ ಮಧ್ಯಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟಲ್ಲಿ ಈಗೇನು ಆ ಖಮೇನಿಯನ್ನವರು ಹತ್ಯೆ ಆಗಿದೆ, ಅದ್ರ ಒಂದು ಆತಂಕದಲ್ಲಿ ಯುದ್ಧದ ವಾತಾವರಣ ಇದೆ ಮಿಡ್ಲ್ ಈಸ್ಟಲ್ಲಿ. ದುಬೈ, ಇರಾನು, ಇರಾಕು, ಅಮೇರಿಕಾ ಇಲ್ಲೆಲ್ಲ. ಸೊ ಆ ಒಂದು ಇಸ್ರೇಲು, ಈ ಒಂದು ಪರಿಸ್ಥಿತಿ ನೋಡಿದಾಗ ಈ ಒಂದು ಸಿನಿಮಾ ಬಿಡುಗಡೆ ಮಾಡೋದು, ನಾವು ದೊಡ್ಡ ಸಿನಿಮಾ, ದೊಡ್ಡ ಬಜೆಟಿನ ಸಿನಿಮಾ, ವ್ಯಾಪಕವಾಗಿ ಜಾಗತಿಕವಾಗಿ ಸಿನಿಮಾನ ಬಿಡುಗಡೆ ಮಾಡುವ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಎಂದು ಒಂದು ಕಾರಣ ಕೊಟ್ಟಿದೆ. ಬಟ್ ಯಾವಾಗ ವಿಡಿಯೋದ ಇರಲಿಲ್ಲ ಅವಾಗಲೇ ಅನಿಸಿತ್ತು ಸಮಥಿಂಗ್ ಈಸ್ ರಾಂಗ್ ಅಂತ ನನಗೆ. ಕಾರಣ ಏನೇ ಇರಲಿ, ಯಾಕಂದರೆ 3 ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಅಂತ. ಸೊ ಇವಾಗ ಹಿಂಗೆ ಹೇಳಿದ್ರೆ ಹೆಂಗೆ? ಯಾಕಂದರೆ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಪ್ರಶ್ನೆ ಕೇಳಬೇಕು. ಬಟ್ ಅನೌನ್ಸ್ ಮಾಡಾಗೋಗಿದೆ ಜೂನ್ 4ವರೆಗೂ. ಅಂದರೆ ಇನ್ನೂ ಆಲ್ಮೋಸ್ಟ್ 3 ತಿಂಗಳು ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು 15 ದಿನಕ್ಕೆ ಸಿನಿಮಾ ಬರಬೇಕಿತ್ತು, 2 ವಾರ ಇತ್ತು ಅನ್ಬೇಕಾದ್ರೆ ಈ ರೀತಿ ಹೇಳಿದ್ದಾರೆ. ನೀವು ರಾಯಿನ್ ನೋಡಬೇಕು, ಟಿಕೆಟ್ ನೋಡಬೇಕು ಅಂದರೆ ಸದ್ಯಕ್ಕೆ ನಿಮಗೆ ಟಿಕೆಟ್ ಸಿಗಲ್ಲ. ನೀವು ಜೂನ್ 4 ತನಕ ವೆಯ್ಟ್ ಮಾಡಲೇಬೇಕಾಗತ್ತೆ. ಇದು ಭಾಳ ಬೇಜಾರಿನ ಸುದ್ದಿ. ಆದರೂ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿ ಹೊರಬಿದ್ದಿರೋದು. ಒಂಥರ ಎಲ್ಲರೂ, ನಾನು ನೋಡಿದೆ ತರಣ್ ಆದರ್ಶ್ ಅವ್ರು ಹಾಕಿರೋ ತಕ್ಷಣ ಎಲ್ಲರೂ ದುರಂಧರ್ ಸಿನಿಮಾ ಇಂದ ಈ ಸಿನಿಮಾ ಮುಂದೆ ಹೋಗ್ತಾ ಇದೆ. ಈಗ ನನ್ನ ಪ್ರಕಾರ ನೆಕ್ಸ್ಟು ದುರಂಧರ್ ಸಿನಿಮಾದವರು ಕೂಡ, ಬಟ್ ಅವ್ರಿಗೆ ಮಿಡ್ಲ್ ಈಸ್ಟಿನ ಒಂದು ಆತಂಕ ಇಲ್ಲ ದುರಂಧರ್ ಸಿನಿಮಾದವ್ರಿಗೆ. ಯಾಕೆ ಅಂದರೆ ಅವ್ರು ದುರಂಧರ್ ಫಸ್ಟ್ ಪಾರ್ಟ್ನ ಅಲ್ಲೆಲ್ಲ ರಿಲೀಸ್ ಮಾಡೋಕ್ಕೆ ಆಗಿರಲಿಲ್ಲ ಸರಿಯಾಗಿ. ಪಾಕಿಸ್ತಾನದಲ್ಲಿ ಇರಲಿಲ್ಲ, ಅವರೆಲ್ಲ OTTಗೆ ಬಂದಮೇಲೆ ನೋಡಿ ಖುಷಿ ಪಟ್ಟಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ದುರಂಧರ್ ಸಿನಿಮಾ ಅಲ್ಲೆಲ್ಲ ಬಿಡುಗಡೆಗೆ ಅವಕಾಶನೇ ಇರಲಿಲ್ಲ ಅನ್ನೋ ಒಂದು ಮಾತಿತ್ತು. ಇಂಡಿಯಾದಲ್ಲಿ, ಅಮೇರಿಕಾದಲ್ಲಿ ಮತ್ತಿನ್ನ ಕೆಲವು ಕಂಟ್ರೀಸಲ್ಲಿ ಮಾತ್ರ ಬಿಡುಗಡೆ ಆಗಿತ್ತದು. ಸೊ ಈ ಬಾಲಿವುಡ್ ಸಿನಿಮಾಗೆ ಸ್ಯಾಂಡಲ್ವುಡ್, ಆ್ಯಕ್ಚುಲಿ ಇದು ಗ್ಲೋಬಲ್ ಸಿನಿಮಾ ಟ್ಯಾಕ್ಸಿಕ್ಕು, ಇದು ಯಾವ ಬಾಲಿವುಡ್ ಸಿನಿಮಾಗೇನು ಕಮ್ಮಿ ಇಲ್ಲ, ಆ ರೀತಿ ಬಂದಿದೆ. ಆ ರೀತಿ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು 100% ನಾನಂತೂ ಒಪ್ಪಲ್ಲ. ಯಾಕೆಂತಂದರೆ ದುರಂಧರ್ ಸಿನಿಮಾ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗೇ ಇಲ್ಲ. ಆ ಸಿನಿಮಾ ಮಾಡ್ತೀವಿ ಅಂದರೂ ಆ ದೇಶಗಳವರು ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ. ಸೊ ಇಲ್ಲಿ ಏನೋ ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇತ್ತು, ಅಥವಾ ಏನೋ ಸರಿಯಾಗಿ ಪ್ರಿಪೇರ್ ಆಗಿಲ್ವೋ. ಸೊ ಅದಂತೂ ನಿಜ. ಈಗ ನೋಡಬೇಕು, ವೆಯ್ಟ್ ಮಾಡಬೇಕು. ದುರಂಧರು ಕೂಡ ಪೋಸ್ಟ್ಪೋನ್ ಆದರೂ ಆಗ್ಬೋದು. ಏನೇ ಆಗಲಿ, ನಾವು ದುರಂಧರ್ ಜೊತೆ ಕಂಪೇರ್ ಮಾಡೋದು ಬೇಡ. ನಮಗಂತೂ ಆ್ಯಸ್ ಎನ್ ಇಂಡಿಯನ್ ಒಂದು ಒಳ್ಳೆ ಗ್ಲೋಬಲ್ ಪ್ಯಾನ್ ಇಂಡಿಯಾ ಸಿನಿಮಾ, ಅದು ಕನ್ನಡದ ನೆಲದಿಂದ, ಕನ್ನಡದ ನೆಲದ ನಟ ಅಭಿನಯಿಸಿರುವ ಸಿನಿಮಾ, ಅದು ದ್ವಿಪಾತ್ರ ಕೂಡ ಕಾಣ್ತಾ ಇದೆ. ನಾವು ಇತ್ತೀಚೆಗೆ ಬಂದಿರೋ ಟೀಸರಲ್ಲಿ ಹಾಡಿಲ್ದಲೇ ಬೇಜಾರಾಯಿತು ಅಂದ್ಕೊಳ್ಳೋಂಗಿಲ್ಲ. ಈಗ ಸಿನಿಮಾನೇನಿಲ್ಲ, ಬೇಜಾರಲ್ಲಿ ಬೇಜಾರು ಅಂತ ಅಂದ್ಕೊಂಡ್ರು. ಹೇಳಲೇಬೇಕು ನಮ್ಮ ಬೇಜಾರನ್ನು. ನಾವು ಆಗಿದೆ, ಏನೋ ಒಂದು ಆಗಿರುತ್ತೆ ಅನ್ನೋದು, ಅಷ್ಟಕ್ಕೆ ಸುಮ್ಮನೆ ಇರೋಕ್ಕಾಗಲ್ಲ. ಅದಂತೂ ನಿಜ. ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಇದಾಗಿ ಏನೇ ಹೇಳಿದ್ರು ಕೂಡ ಅಭಿಮಾನಿಗಳಿಗಂತೂ ಬೇಜಾರಾಗಿದ್ದು. ನಾನು ಅಭಿಮಾನಿಯಾಗೇ ಮಾತಾಡೋದಲ್ವ. ಸೊ ಹಂಗಾಗಿ ಬೇಜಾರಾಗಿರೋದಂತೂ ನಿಜ. ಬಟ್ ಏನು ಮಾಡೋಕ್ಕಾಗಲ್ಲ. ಇದು ಒಂಥರ ಹೋಳಿ ಹಬ್ಬದ ದಿನ ಈ ಥರ ಸುದ್ದಿ ಬಂದಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೂನ್ 4ಕ್ಕೆ. ಆದರೂ ಕೂಡ ಮಿಸ್ ಮಾಡ್ದಲೇ ಜೂನ್ 4ಕ್ಕೆ ಬರಲಿ ಅಂತ ಆಶಿಸ್ತಾ, ಯಾರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು ಗೊತ್ತಿಲ್ಲ ನನಗೆ. ನಮಸ್ಕಾರ.